ಅವತಾರ ಪುರುಷ ಶ್ರೀರಾಮ. ಶ್ರೀರಾಮನ ಪರಮಭಕ್ತ ಆಂಜನೇಯ. ಆಂಜನೇಯ ಮಂಗನ ವೇಷಧಾರಿ. ಏನಿದರ ಪ್ರಾಮುಖ್ಯತೆ? ನಾವು ಮಂಕಿ ಅಥವಾ ಮಂಗನ ಅಬ್ಸರ್ವ್ ಮಾಡಿದ್ರೆ ಅದಕ್ಕೆ ಇರೋ ಗುರಿ ಒಂದೇ, ಯಾರ ಹತ್ರ ಫುಡ್ ಐಟಮ್ಸ್ ಇದೆ ಹೇಗೆ ಅದನ್ನ ಕಸ್ದುಕೊಳ್ಳೋಣ. ಸೊ ನಾವು ಮಂಕಿನ ಅಬ್ಸರ್ವ್ ಮಾಡಿದವಾಗ ಅದ್ರ ಗಮನ, ಕಾನ್ಸಂಟ್ರೇಷನ್ ಯಾವಾಗ್ಲೂ ಒಂದೇ ಕಡೆ, ಯಾರ ಹತ್ರ ಹಣ್ಣಿದೆ, ಯಾರ ಹತ್ರ ತಿಂಡಿ ಇದೆ, ಹೇಗೆ ಅವರಿಂದ ಅದನ್ನ ಕಸ್ದುಕೊಳ್ಳೋಣ ಇದ್ರ ಬಗ್ಗೆನೆ ಚಿಂತೆ ಮಾಡುತ್ತೆ. ಅದೇ ತರ ಆಂಜನೇಯನ ಗಮನಿಸಿದ್ರೆ ಆಂಜನೇಯನ್ ಗುರಿ ಒಂದೇ, ಹೌ ಐ ಕ್ಯಾನ್ ಸರ್ವ್ ರಾಮ. ನಾನು ರಾಮನ ಸೇವೆ ಮಾಡೋದೊಂದೇ ನನ್ನ ಜೀವನದ ಗುರಿ. ಸೊ ಈ ಸ್ಟೋರಿ ನಮ್ಗೆ ಹೇಗೆ ರಿಲೇಟ್ ಆಗುತ್ತೆ ಅಂತಂದ್ರೆ, ಹಾಗಾದ್ರೆ ನಮ್ಮ ಪರ್ಪಸ್ ಆಫ್ ಲೈಫ್ ಏನು, ನಾವ್ ಯಾಕೆ ಇಲ್ಲಿದ್ದೀವಿ, ನಾನ್ ಯಾರು, ಈ ಕ್ವಶನ್ ನಮಗ್ ನಾವೇ ಕೇಳ್ಕೊಂಡ್ರೆ, ನಾನ್ ಯಾರು, ನಾನ್ ಮಮತಾ, ನನ್ನ ಹೆಸರೆಲ್ಲ ಕೇಳಿದ್ದು. ಐ ಎಮ್ ಎ ಲೆಕ್ಚರರ್, ನಾನು ಜಾಬ್ ಎಲ್ಲ ಕೇಳಿದ್ದು. ಐ ಎಮ್ ಎ ಮದರ್, ನನ್ನ ರೋಲ್ ಎಲ್ಲ ಕೇಳಿದ್ದು. ಐ ಎಮ್ ಎ ಲೇಡಿ, ನನ್ನ ಜೆಂಡರ್ ಎಲ್ಲ ಕೇಳಿದ್ದು. ಹಂಗಾದ್ರೆ ನಾನು ಯಾರು? ನಾನು ಐ ಎಮ್ ಎ ಹ್ಯೂಮನ್ ಬೀಯಿಂಗ್, ಹ್ಯೂಮನ್ ಆಲ್ಸೋ ಕಾಲ್ಡ್ ಎಸ್ ಸೋಲ್. ಸೋಲ್, ಲೈಫ್ ಫೋರ್ಸ್, ಲೈಟ್, ಪ್ಯೂರಿಟಿ, ಆತ್ಮನ್, ನಾವ್ ಏನಾದ್ರೂ ಅನ್ಕೊಬೋದು, ಆತ್ಮ ಏನಾದ್ರೂ ಅನ್ಕೊಬೋದು. ಸೊ ಸೋಲ್ನ ಕ್ವಾಲಿಟೀಸ್ ಏನು? ಪವರ್, ಪೀಸ್, ಪ್ಯೂರಿಟಿ, ಲವ್, ಬ್ಲಿಸ್, ಕೈಂಡ್, ನಾಲೆಡ್ಜ್. ಅಂದ್ರೆ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್? ಸೊ ದ ಪರ್ಪಸ್ ಆಫ್ ಲೈಫ್ ಈಸ್ ಓನ್ಲಿ ಒನ್ ಥಿಂಗ್, ಟು ನೋ ಮೈ ಸೆಲ್ಫ್, ಟು ನೋ ಅವರ್ ಸೆಲ್ಫ್. ಅಂದ್ರೆ ಹಂಗಾದ್ರೆ ನಾನು ಯಾರು ಅಂತ ನನಗೆ ಗೊತ್ತಿಲ್ವಾ? ಇಲ್ಲಿ ಟು ನೋ ಮೈ ಸೆಲ್ಫ್ ಅಂತಂದ್ರೆ ಟು ನೋ ಮೈ ಕ್ವಾಲಿಟೀಸ್. ಸೊ ನಾನು ನಿನ್ನೆಗಿಂತ ಇವತ್ತು ಬೆಟರ್ ಇರಬೇಕು, ಇವತ್ತಿಗಿಂತ ನಾಳೆ ಬೆಸ್ಟ್ ಇರಬೇಕು. ರಿಯಲಿ ನಮ್ಮ ಜರ್ನಿ ಆ ಥರ ಹೋಗ್ತಾ ಇದೆಯಾ? ಈ ಸೋ ಕಾಲ್ಡ್ 7 ಕ್ವಾಲಿಟೀಸ್ ಆಫ್ ಸೋಲ್ ನಮ್ಮ ಪ್ರತಿ ಥಾಟ್ ನಲ್ಲಿ, ಪ್ರತಿ ಫೀಲಿಂಗ್ ನಲ್ಲಿ, ಪ್ರತಿ ಬಿಹೇವಿಯರ್ ನಲ್ಲಿ ಯೂಸ್ ಮಾಡ್ತಾ ಇದೀವಾ? ನಮ್ಮ ಜರ್ನಿ ಪ್ರೋಗ್ರೆಸ್ ಇದೆಯಾ? ಸೊ ದೆರ್ ಇಸ್ ಎ ಸೇಯಿಂಗ್, ಟೂ ಮೆನಿ ಬರ್ತ್ಸ್ ಆರ್ ಸೋ ಪ್ಯಾಥೆಟಿಕ್. ರಿಯಲಿ ಆರ್ ವಿ ಲೀಡಿಂಗ್ ಅವರ್ ಲೈಫ್ ಲೈಕ್ ದಟ್? ನಾವು ನಿಜವಾಗ್ಲೂ ನಮ್ಮ ಪರ್ಪಸ್ ಆಫ್ ಲೈಫ್ನ ಅರ್ಥ ಮಾಡ್ಕೊಂಡಿದೀವಾ? ಹುಡುಕಾಟ ಇವತ್ತೇ ಪ್ರಾರಂಭಿಸಿ.